ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಇವತ್ತು ವ್ಲಾಗ್ನ ಸ್ವಲ್ಪ ಲೇಟಾಗಿ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ವ್ಲಾಗ್ ಶುರು ಮಾಡ್ತಾ ಇದ್ದೆ. ಇವತ್ತು ಸ್ವಲ್ಪ ಲೇಟಾಗಿ ಮಾಡ್ತಾ ಇದ್ದೀನಿ. ಬೆಂಡೆಕಾಯಿ ಇತ್ತು, ಅದು 2 ಸಲ ತಂದಿದ್ದಿತ್ತು. ಹಳೇದನ್ನ ನಾನು ನೋಡೇ ಇರಲಿಲ್ಲ, ಹಾಗಾಗಿ 2 ಬೆಂಡೆಕಾಯಿ ಜಾಸ್ತಿ ಇತ್ತು. ಬೆಂಡೆಕಾಯಿ ಜಾಸ್ತಿ ಇದೆಯಲ್ವ, ಅದ್ರದ್ದು ಪಲ್ಯ ಮಾಡಿ ಚಪಾತಿ ಮಾಡಿಬಿಡೋಣ ಅಂತ ಹೇಳಿ ಚಪಾತಿ ಮಾಡಿದೆನೂ ತುಂಬ ದಿನ ಆಗಿತ್ತು. ಹಾಗಾಗಿ ಇವಾಗ ಬೆಂಡೆಕಾಯಿನ ತೊಳಿತಾ ಇದ್ದೀನಿ. ಬೆಂಡೆಕಾಯಿ ಪಲ್ಯ ಬೇಡ, ಅದ್ರ ಜೊತೆಗೆ ಸ್ವಲ್ಪ ಹೆಸರು ಬೇಳೆ ಹಾಕಿ ಮಾಡೋಣ ಅಂತ ಹೇಳಿ ತುಂಬ ಚೆನ್ನಾಗಾಗುತ್ತೆ. ಅದನ್ನು ಕೂಡ ನೆನೆಸಿ ಇಟ್ಟೆ. ನನಗೆ ಬೆಂಡೆಕಾಯಿ ಪಲ್ಯ ಮಾಡಿದಾಗೆಲ್ಲ ಒಬ್ಬರು ನೆನಪಾಗ್ತಾರೆ. ನಮ್ಮ ಸಂಬಂಧಿಕರ ಅವರಿಲ್ಲ, ಈಗ ತೀರೋಗಿದ್ದಾರೆ. ನಮ್ಮಮ್ಮ ಅವ್ರ ಮನೆಗೆ ಹೋದಾಗ ಬೆಂಡೆಕಾಯಿ ಪಲ್ಯ ತಿಂದು ಬಂದಿದ್ರಂತೆ. ನಮ್ಮಮ್ಮ ಯಾವಾಗಲೂ ಮಾಡಿದಾಗ ಅದ್ರ ಜೊತೆಗೆ ಮೊಸರು ಹಾಕ್ಕೊಂಡು ನಾನು ರೊಟ್ಟಿ ತಿಂತಾಯಿದ್ದೆ. ನನಗೆ ತುಂಬ ಇಷ್ಟ. ಅದು ಬರೀ ಜಸ್ಟ್ ಒಗ್ಗರಣೆ ಪಲ್ಯ ಅಷ್ಟೇ. ಬೆಂಡೆಕಾಯಿನ ಸಣ್ಣದಾಗಿ ಹೆಚ್ಚಿಬಿಟ್ಟು ಅವರು ಒಗ್ಗರಣೆ ಪಲ್ಯ ಮಾಡ್ತಾಯಿದ್ರು. ನನಗೂ ಅದು ತುಂಬ ಇಷ್ಟ ಆಗ್ತಾಯಿತ್ತು. ನಾನೇನು ಅಂದ್ಕೊಂಡೆ, ಬೆಂಡೆಕಾಯಿ ತುಂಬ ಇದೆಯಲ್ಲ, ಅದರದ್ದೇ ಸ್ವಲ್ಪ ಜಾಸ್ತಿ ಪಲ್ಯ ಮಾಡೋಣ ಅಂತ ಅಂದ್ಕೊಂಡೆ. ಆದರೆ ಅಷ್ಟೊಂದು ಬೆಂಡೆಕಾಯಿ ಇರಲಿಲ್ಲ. ಅದಕ್ಕೇ ಅದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಹಾಕೋಣ ಅಂಥೇಳಿ ಹೆಸರುಬೇಳೆನ ನೆನೆಸ್ಕೊಂಡಿದ್ದೀನಿ. ತುಂಬ ಚೆನ್ನಾಗಾಗುತ್ತೆ. ಒಂದು ಸಲ ಅದನ್ನು ಟ್ರೈ ಮಾಡಿ. ಅನ್ನದ ಜೊತೆಗೂ ಚೆನ್ನಾಗಾಗುತ್ತೆ, ಚಪಾತಿ ಜೊತೆಗೂ ಕೂಡ ಚೆನ್ನಾಗಾಗುತ್ತೆ. ಒಗ್ಗರಣೆ ಪಲ್ಯಕ್ಕೆ ನಮ್ಮಮ್ಮ ಬರೀ ಕಡಲೆಬೇಳೆ, ಈರುಳ್ಳಿ, ಹಸಿಮೆಣಸು, ಕರಿಬೇವು ಅಷ್ಟೇ ಹಾಕಿ ಮಾಡ್ತಾರೆ. ನಾನು ಇದಕ್ಕೆ ಟೊಮೆಟೊ ಹಾಕಿದ್ದೀನಿ. ಅಂದರೆ ನಾನಿವತ್ತು ಆ ಥರ ಪಲ್ಯ ಮಾಡ್ತಾಯಿಲ್ಲ, ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಲ್ಲ, ಹಾಗಾಗಿ ಇದು ನನ್ನ ಸ್ಟೈಲಲ್ಲಿ ಮಾಡ್ತೀನಿ. ನೀವು ಅಷ್ಟೇ. ಇದಕ್ಕೆ ಬೇಕಿದ್ರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಆಮೇಲೆ ಇದು ನುಗ್ಗೆ ಸೊಪ್ಪಿರುತ್ತೆ ಗೊತ್ತಾ, ಅದನ್ನು ಕೂಡ ಹಾಕಿದ್ರೂ ಚೆನ್ನಾಗಿರುತ್ತೆ. ನುಗ್ಗೆ ಸೊಪ್ಪಿನಗಿಂತ ಮೆಂತ್ಯ ಸೊಪ್ಪು ಚೆನ್ನಾಗಾಗುತ್ತೆ. ಮೆಂತ್ಯ ಫ್ಲೇವರು ಚೆನ್ನಾಗಿ ಬರುತ್ತೆ. ಆ ಥರನೂ ಬೇಕಾದರೆ ಮಾಡಬಹುದು. ನಮ್ಮ ಮೇಲೆ ಬಿಟ್ಟಿದ್ದು. ಅಡುಗೆ ಎಲ್ಲ ಹೆಂಗಂದರೆ ನಾವು ಹೆಂಗೆ ಮಾಡ್ತೀವೋ ಹಾಗೇ ಅದು ನಮ್ಮ ರುಚಿಗೆ ತಕ್ಕಂಗೆ ನಾವು ಮಾಡ್ಕೋಬೋದು. ಆದರೆ ಬೆಂಡೆಕಾಯಿಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕಾಗುತ್ತೆ. ನಾನಿವಾಗ ಏನು ಮಾಡ್ತೀನಿ ಅಂದರೆ, ಪಲ್ಯನ ಸ್ವಲ್ಪ ಜಾಸ್ತಿ ತಿಂತೀನಿ, ಚಪಾತಿನ ನಾನು ಒಂದೇ ತಿಂತೀನಿ. ಹಾಗಾಗಿ ನನಗೆ ಸ್ವಲ್ಪ ಪಲ್ಯ ಜಾಸ್ತಿ ಬೇಕಾಗುತ್ತೆ. ಅದಕ್ಕೆ ಸ್ವಲ್ಪ ಹೆಸರುಬೇಳೆ ಹಾಕಿದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ನಾನು ಹೆಸರುಬೇಳೆನ ನೆನೆಸಿದ್ದೀನಿ. ಹಾಗೆ ಮಧ್ಯಾಹ್ನಕ್ಕೂ ಕೂಡ ಏನು ಅಡುಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸೆಂಟರಲ್ಲಿ ಈ ಮಗ್ ತಂದಾಗಿಂದ ಇದರಲ್ಲಿ ನಾನು ಟೀನೇ ಕುಡ್ದಿರಲಿಲ್ಲ. ಯಾಕಂದರೆ ಇದರಲ್ಲಿ ಟೀ ಕಮ್ಮಿ ಹಿಡಿಯುತ್ತೆ. ಹಾಗಾಗಿ ಇವತ್ತು ಅದರಲ್ಲೇ ಕುಡಿಯೋಣ ಅಂತ ಹೇಳಿ ಈಗ ಟೀನು ಕೂಡ ಮಾಡ್ಕೊತಾ ಇದ್ದೀನಿ. ವ್ಲಾಗ್ನು ಕೂಡ ನಾನು ಲೇಟಾಗಿ ಶುರು ಮಾಡಿದೆ. ಹಾಗಾಗಿ ಇವತ್ತಿನ ವ್ಲಾಗ್, ನಾಳೆ ವ್ಲಾಗ್ ಎರಡೂ ಸೇರಿಸಿ ಹಾಕೋಣ ಅಂತ ಅಂದ್ಕೊಂಡೆ. ನಾನು ಕೂಡ ಇವತ್ತು ಹೆಚ್ಚಿಗೆ ಏನು ಕಂಟೆಂಟ್ ಕೂಡ ಏನೂ ಇರಲಿಲ್ಲ. ನಾನು ಹಾಗೆ ದೇವ್ರ ಪಾತ್ರೆ ತೊಳೆದು ಹೊರಗಡೆ ಎಲ್ಲ ಕಸ ಹೊಡೆದು ಎಲ್ಲ ಬರೋಷ್ಟೊತ್ತಿಗೆ ಟೈಮು ಆಗಿತ್ತು. ನಮ್ಮನೆಯವರು ತಿಂಡಿಗೆ ಅಂತ ಬಂದರು. ಹಾಗಾಗಿ ನಾನು ಚಪಾತಿನ ಈಗ ಉದ್ದುತ್ತಾ ಇದ್ದೀನಿ. ನಮ್ಮನೆಯವರಿಗೆ ಮಡಚಿ ಉದ್ದಿರೋ ಚಪಾತಿ ಇಷ್ಟ ಆಗುತ್ತೆ. ನನಗೆ ಅದು ತುಂಬ ಟೈಮ್ ತೊಗೊಳುತ್ತಲ್ಲ, ಹಾಗಾಗಿ ಒಂದೊಂದು ದಿನ ಮನಸ್ಸಿದ್ರೆ ಮಾತ್ರ ಆ ಥರ ಉತ್ತೀನಿ. ಮತ್ತು ಶ್ರೇಯುಗೆ ತುಂಬ ಇಷ್ಟ ಆಗುತ್ತೆ ಅದು. ಅವನಿಗೆ ಬಂದಾಗ ಮಾತ್ರ ಮಾಡಿಕೊಡ್ತೀನಿ. ಇವತ್ತು ನಾನು ಹಾಗೆ ಚಪಾತಿ ಉದ್ದಿದೆ. ನನಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೆ. ಹಾಗೆ ಬೀಟ್ರೋಟ್ ಇತ್ತು, ಬೀಟ್ರೋಟ್ ಸಾಂಬಾರನ್ನ ಮಾಡ್ತಾಯಿದ್ದೀನಿ. ನನಗೆ ಮೊನ್ನೆ ಯಾರೋ ಕೇಳಿದರು ಬೀಟ್ರೋಟ್ ಸಾಂಬಾರನ್ನ ಹೆಂಗೆ ಮಾಡ್ತೀರಾ ಅಂತ. ಏನಿಲ್ಲ, ಬೀಟ್ರೋಟ್ ಹೆಚ್ಕೊಂಡು ಬೇಳೆ ಜೊತೆಗೆ ಅದನ್ನು ಬೇಯೋದಕ್ಕೆ ಹಾಕ್ತೀನಿ. ರುಬ್ಬೋದಕ್ಕೆ ನಾನು ಟೊಮೆಟೊ, ಈರುಳ್ಳಿ, ಸ್ವಲ್ಪ ಎಣ್ಣೆ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಕೊನೆಗೆ ನಾನು ಅದಕ್ಕೆ ಅಚ್ಚ ಖಾರದ ಪುಡಿ, ಸಾಂಬಾರು ಪುಡಿ, ಸ್ವಲ್ಪ ಕಾಯಿ ತುರಿನ ಹಾಕಿ ರುಬ್ತೀನಿ. ಈರುಳ್ಳಿ ಟೊಮೆಟೊ ಜಾಸ್ತಿ ಹಾಕಿದ್ರೆ ಕಾಯಿ ತುರಿ ಸ್ವಲ್ಪ ಕಮ್ಮಿ ಹಾಕಿದ್ರೂ ನಡೆಯುತ್ತೆ. ನನಗೆ ರಾಗಿ ಗಂಜಿ ಮಾಡೋದು ಮರ್ತು ಹೋಗಿಬಿಡುತ್ತೆ. ಹಾಗಾಗಿ ನೆನಪಾದಾಗ ರಾಗಿ ಹಿಟ್ಟನ್ನು ಪಾತ್ರೆಗೆ ಹಾಕಿ ಇಟ್ಕೊತೀನಿ. ಸ್ನಾನ ಮುಗಿಸಿ ಅಡುಗೆ ಮಾಡ್ತೀನಲ್ವ, ಆವಾಗ ಬಂದು ರಾಗಿ ಗಂಜಿನೂ ಮಾಡ್ತೀನಿ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಕೂಡ ಬಂದರು. ರಾಗಿನೂ ಕೂಡ ಖಾಲಿ ಆಗೋದಕ್ಕಾಗಿತ್ತು, ಮತ್ತು ರಾಗಿ ಹಿಟ್ಟು ಕೂಡ ಖಾಲಿ ಆಗೋದಕ್ಕಾಗಿತ್ತು. ಎರಡನ್ನೂ ತರೋದಕ್ಕೆ ಹೇಳಿ 2-3 ದಿನ ಆಗಿತ್ತು. ಇವತ್ತು ತಂದಿದ್ದಾರೆ. ಮನೇಲಿ ರಾಗಿ ಉಪಯೋಗಿಸ್ತಾ ಇದ್ರೂ
ಒಂದು ಬಾಕ್ಸಲ್ಲಿ ರಾಗಿನ ಇಟ್ಕೊಳ್ಳಿ, ಅದು ಲಕ್ಷ್ಮಿ ಅಂತ ಹೇಳ್ತಾರೆ. ಹಾಗಾಗಿ ನಾನು ಯಾವತ್ತೂ ರಾಗಿನ ಖಾಲಿ ಆಗೋದಕ್ಕೆ ಬಿಡೋದಿಲ್ಲ. ಮತ್ತು ರಾಗಿಲಿ ನೀವು ಎಷ್ಟು ವರ್ಷ ಇಟ್ಟರೂ ಹುಳ ಆಗಲ್ಲ ಗೊತ್ತಾ. ಹಾಗೆಯೇ ಸರ್ಪ್ರೈಸಾಗಿ ನಮ್ಮ ಮನೆಯವರು ಏನು ತಂದಿದ್ದಾರೆ ನೋಡಿ, ಅಲ್ಲಿ ರಾಗಿ ಮತ್ತು ಹಿಟ್ಟು ತರಕ್ಕೆ ಹೋಗಿದ್ರಲ್ಲ, ಅಲ್ಲಿ ಪಕ್ಕನೇ ಹೂವಿನ ಅಂಗಡಿ ಇದೆ. ಅಲ್ಲಿಂದ ನಮ್ಮ ಮನೆಯವರು ನನ್ನನ್ನು ನೆನಪು ಮಾಡಿಕೊಂಡು ಮಲ್ಲಿಗೆ ಹೂವನ್ನ ತಂದಿದ್ದಾರೆ. ಚೆನ್ನಾಗಿತ್ತು. ನನಗೆ ಮಲ್ಲಿಗೆ ಹೂವು ಇಷ್ಟ ಆಗುತ್ತೆ. ಸಂಜೆ ನಾನು ಕೈಕಾಲು ಮುಖ ಎಲ್ಲ ತೊಳೆದು ದೇವ್ರ ದೀಪ ಹಚ್ತೀನಲ್ಲ, ತಲೆ ಬಚ್ಕೊತೀನಲ್ವ, ಆವಾಗ ಮುಟ್ಕೊಳ್ಳೋಣ ಅಂತ ಹಾಗೆ ನಾನು ಅದನ್ನು ಫ್ರಿಜ್ಜಲ್ಲಿ ಇಟ್ಟೆ. ಖುಷಿ ಆಯಿತು ನನಗೆ. ಹೆಣ್ಮಕ್ಳು ಹೆಂಗೆ ಗೊತ್ತಾ, ಈ ಸಣ್ಣ ಪುಟ್ಟ ವಿಷಯಗಳಿಗೆ ಖುಷಿ ಪಡೋದು ಅನಿಸುತ್ತೆ. ನಾನು ಅದೇ ನಮ್ಮ ಮನೇಲಿ ತಮಾಷೆ ಮಾಡ್ತಾಯಿದ್ದೆ, ಯಾಕೆ ಅಲ್ಲಿ ಚೆಂಡು ಹೂವು ಮತ್ತು ಸೇವಂತಿಗೆ ಹೂವು ಅದು ಯಾವುದೂ ಇರಲಿಲ್ವಾ, ಯಾಕೋ ಮಲ್ಲಿಗೆ ಹೂವು ತಂದಿದ್ದೀರಲ್ಲ ಅಂತ ಅವರಿಗೆ ತಮಾಷೆ ಮಾಡಿದೆ. ನನ್ನ ಮುಂಚೆಯಿಂದನೂ ಫಾಲೋ ಮಾಡೋರಿಗೆ ಗೊತ್ತಿರುತ್ತೆ. ಹೀಗೆ ನಾನು ಬೆಳಗ್ಗೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕಿದ್ರೆ ನಂಗೆ ಅಲ್ಲಿ ಮಲ್ಲಿಗೆ ಹೂವು ಮಾರ್ತಾಯಿದ್ರು. ತನ್ನಿ ಅಂತ ಹೇಳಿದ್ದೀನಿ. ನಮ್ಮ ಮನೆಯವ್ರು ಹೋಗಿ ಸೇವಂತಿಗೆ ಹೂವು ಒಂದು 5-6 ಮಾರು ತೊಗೊಬಂದಿದ್ರು. ನಂಗೆ ಅದೇ ನೆನಪಾಗುತ್ತೆ. ಯಾಕೆ ಇವತ್ತು ನೆನಪಾಗಿಲ್ವಾ ಅಂತ ಅಂದೆ. ಅದಕ್ಕೆ ನೆನಪು ಮಾಡಿ ಮಲ್ಲಿಗೆ ಹೂವು ತಂದಿದ್ದೀನಿ ಅಂತ ಹೇಳಿದ್ರು. ಹಾಗೆ ಈಗ ಅವರು ಕೂಡ ತಿಂಡಿ ತಿಂತಾಯಿದ್ದಾರೆ. ನಾನು ಚಪಾತಿನ ಬಿಸಿ ಬಿಸಿದು ಬೇಯಿಸಿ ಕೊಡ್ತೀನಿ. ನನಗೆ ತಣ್ಣಗಿರೋ ತಿನ್ನೋಕೆ ಅಷ್ಟು ಇಷ್ಟ ಆಗೋಲ್ಲ. ಹಾಗಾಗಿ ನಾನು ಬಿಸಿ ಬಿಸಿದೇ ಕೊಡೋದು. ನಮ್ಮ ಮನೆಯವ್ರಿಗೂ ಅಷ್ಟೇ, ಅವ್ರು ಬರೋ ತನಕ ಕಾದು ಇಟ್ಟು ಕೊಡ್ತೀನಿ. ಹಾಗೆ ಅವ್ರದ್ದು ಕೂಡ ತಿಂಡಿ ಆಯಿತು. ಇವಾಗ ನನ್ನ ಸರದಿ. ನಾನು ಕೂಡ ಒಂದು ಚಪಾತಿ, ಸ್ವಲ್ಪ ಪಲ್ಯ ಹಾಕ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಒಂಚೂರು ಈರುಳ್ಳಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ. ಬೆಳಗ್ಗೆ ಸೌತೆಕಾಯಿನ ತಿನ್ನಬಾರ್ದು ಅಂತ ಹೇಳ್ತಾರೆ. ಹಾಗಾಗಿ ನಾನು ಸೌತೆಕಾಯಿ ತಿನ್ನಲ್ಲ. ಹಾಗೆ ಸ್ನಾನ ಆಗಿ ಪೂಜೆನೂ ಕೂಡ ಆಯಿತು. ಈಗ ಅಡುಗೆ ಮನೆಗೆ ಮತ್ತೆ ಬಂದೆ ನಾನು. ರಾಗಿ ಗಂಜಿ ಮಾಡಿದ್ದೀನಿ. ರಾಗಿ ಗಂಜಿಗೆ ಚೂರು ಈರುಳ್ಳಿ, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಎಲ್ಲ ಕಟ್ ಮಾಡಿ ಹಾಕ್ಕೊಂಡು ಮಜ್ಜಿಗೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ನನಗೆ ಯಾಕೋ ಸ್ವೀಟ್ ತಿನ್ನಬೇಕು ಅಂತ ಅನಿಸಿತ್ತು. ಮಾವಿನ ಹಣ್ಣು ಕೂಡ ಹಾಳಾಗೋದಕ್ಕಾಗಿತ್ತು. ಅದಕ್ಕೆ ಸ್ವಲ್ಪ ಮಾವಿನ ಹಣ್ಣಿನ ಶೀಕರಣೆನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಊಟ ಎಲ್ಲ ಆದಮೇಲೆ ತಿಂದೆ. ಇವತ್ತು ಯಾಕೋ ಗೊತ್ತಿಲ್ಲ, ಮಧ್ಯಾಹ್ನದ ಮೇಲೆ ಸ್ವಲ್ಪ ಮಳೆ ಬರ್ತಾ ಇತ್ತು. ನಾನು ಸ್ವಲ್ಪ ನಿಂತ್ಕೊಂಡು ಮೇಲ್ಗಡೆ ಮಳೆನ ನೋಡಿದೆ. ಆಮೇಲೆ ನಾನು ಕೂಡ ಎಡಿಟಿಂಗ್ ಮಾಡೋದಕ್ಕೆ ಅಂತ ಹೋದೆ. ಸಂಜೆ 6 ಗಂಟೆ ಅಷ್ಟೊತ್ತಿಗೆ ಕಸ ಹೊಡೆದು ಮುಖ ಎಲ್ಲ ತೊಳೆದು ದೇವ್ರ ದೀಪ ಕೂಡ ಹಚ್ಚಿ ತಲೆ ಬಾಚ್ಕೊಂಡಿದ್ದೆ. ನಾನು ಬಾಚ್ಕೊಂಡೆ ಮುಖ ತೊಳ್ಕೊಂಡು ಬಂದೆ. ಇದೇ ಫಸ್ಟ್ ಟೈಮ್ ಅನಿಸುತ್ತೆ ನಾನು ಮದುವೆ ಆಗಿ ಇಷ್ಟು ವರ್ಷಕ್ಕೆ ನಮ್ಮ ಮನೆಯವರು ಹೂವನ್ನ ತಂದು ಕೊಟ್ಟಿರೋದು. ಅದು ನನಗೆ ಇಷ್ಟವಾಗಿರೋದು. ಇವತ್ತು ಖುಷಿಯಿಂದ ಹೂವನ್ನ ಮುಡ್ಕೊಂಡೆ. ನನಗೆ ಇಷ್ಟು ಸಣ್ಣ ಸಣ್ಣ ಖುಷಿನೇ ಒಂಥರ ಇಷ್ಟ ಆಗುತ್ತೆ. ನೆಕ್ಸ್ಟ್ ಡೇ ಯಾಕೋ ನಂಗೆ ಗೊತ್ತಿಲ್ಲ, ವ್ಲಾಗ್ ಮಾಡಬೇಕು ಅಂತ ಅನ್ನಿಸ್ಲಿಲ್ಲ. ಎಷ್ಟೊಂದು ಸಲ ನಾನು ವ್ಲಾಗೆಲ್ಲ ಹೇಳ್ತೀನಿ, ವ್ಲಾಗ್ ಮಾಡಬೇಕು ಅಂತ ಅನಿಸಿಲ್ಲ, ಆದರೂ ಶುರು ಮಾಡ್ತೀನಿ ಅಂತ ಅಂದ್ಕೊಂಡೆ ಅಂತ ಹೇಳ್ತೀನಿ. ಆದರೆ ನೆನ್ನೆ ನಾನು ಯಾವುದೇ ರೀತಿಯಾಗಿರೋ ವ್ಲಾಗ್ನ ಮಾಡಲಿಲ್ಲ. ಒಂದಿನ ನನ್ನ ದಿನ ಅಂತ ಇರಲಿ ಅಂತ ಹೇಳಿ ನಾನು ಯಾವುದೂ ಮಾಡಲಿಲ್ಲ. ಒಂದೊಂದು ದಿನ ಹಾಗೆ ನಾನು ಸ್ಕಿಪ್ ಮಾಡಿಬಿಡ್ತೀನಿ. ಇದು ನೆಕ್ಸ್ಟ್ ಡೇ ಅಲ್ಲ, ಅದರ ನೆಕ್ಸ್ಟ್ ಡೇ ವ್ಲಾಗ್ನ. ಗುಡ್ ಮಾರ್ನಿಂಗ್ ಎಲ್ಲರಿಗೂ. ನೆನ್ನೆ ನಮ್ಮ ಮನೆಯವರು ಸ್ವಲ್ಪ ತರಕಾರಿ ತೊಗೊಬಂದಿದ್ದಾರೆ. ಮತ್ತೆ ಇತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ತೊಗೊಬಂದಿದ್ದಾರೆ. ಈರುಳ್ಳಿ ತಂದಿದ್ದಲ್ಲ, ಅದು ಶೆಡ್ಡಿಂದ ನಾನೇ ತೊಗೊಂಡು ಬಂದು ಇಟ್ಕೊಂಡಿದ್ದೆ. ಟೊಮೆಟೊ ಸ್ವಲ್ಪ ಜಾಸ್ತಿ ತೊಗೊಂಡು ಬಂದಿದ್ದಾರೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಬದನೆಕಾಯಿ ತಂದಿದ್ರಲ್ವ, ರೊಟ್ಟಿ ಮಾಡೋಣ ಅಂತ. ನನಗೆ ಯಾರೋ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು, ನಿಮ್ಮದು ರೊಟ್ಟಿ ಕಡುಬು ಅದೇ ಆಯಿತು ಅಂತ. ಹೌದು, ನಮ್ಮಲ್ಲಿ ಹಾಗೇ ಅನ್ನ ಉಳಿದ್ರೆ ರೊಟ್ಟಿ ಮಾಡು, ಅನ್ನ ಉಳಿದ್ರೆ ಕಡುಬು ಮಾಡು, ಅದೇ 2 ತಿಂಡಿ ನಮಗೆ ಬರೋದು. ನಿನ್ನೆ ಸ್ವಲ್ಪ ಮಳೆ ಚೆನ್ನಾಗಾಗಿತ್ತಲ್ವ, ಅದಕ್ಕೆ ನಾನು ನಮ್ಮ ಮನೆಯವರು ನಿಂತ್ಕೊಂಡು ನೋಡ್ತಾ ಇದ್ವಿ. ಮತ್ತು ಆ ಚರಂಡೀಲಿ ಏನಾಗಿದೆ ಅಂದರೆ ಎಲೆಗಳೆಲ್ಲ ಬಿದ್ದುಬಿಟ್ಟಿದೆ. ಅದಕ್ಕೆ ಆ ಕಡೆ ನೀರೇ ಹೋಗ್ತಾ ಇಲ್ಲ. ನಮ್ಮ ಮನೆಯವರು ಅದೇ ಅಂತಾಯಿದ್ರು, ಗುದ್ಲಿಲೆಲ್ಲ ತೆಗಿಬೇಕು ಅಂತ ಇದ್ದರು. ನಾನು ಹೂವಿನ ಗಿಡಗಳೆಲ್ಲ ಎದುರುಗಡೆದು ಕಡಿಯೋಣ ಅಂತ ಇದ್ದೆ. ಹಾಗೆಯೇ ಒಂದಷ್ಟು ಗಿಡಗಳನ್ನೂ ಕೂಡ ನೆಡಬೇಕು. ಅದೇ ಏನು ನೆಡೋದು ಏನು ಅಂತ ಗೊತ್ತಿಲ್ಲ. ನರ್ಸರಿಗೆ ಹೋಗಿ
ಅದು ಏನಂದರೆ ದನ ಯಾವುದು ತಿನ್ನಲ್ವೋ ಅದನ್ನು ತಂದು ನೆಡಬೇಕು. ಇಲ್ಲಿ ದನ ನೋಡಿದ್ರೆ ಎಲ್ಲ ಗಿಡಗಳನ್ನೂ ತಿಂತವೆ. ನೋಡ್ಬೇಕು ಅದೇ ಏನು ಮಾಡಬೇಕು ಅಂತ. ಸ್ವಲ್ಪ ಕಹಿ ಇರೋ ಗಿಡಗಳಾದರೆ ತಿನ್ನಲ್ಲ ಅಂತ, ಇನ್ನು ನಾವೇ ತಿಂದು ನೋಡಿ ತರಬೇಕು ಅಷ್ಟೇ. ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು. ನಾನು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಈಗ ಒಳಗಡೆ ಹೋಗ್ತಾ ಇದ್ದೀನಿ. ತಿಂಡಿ ಹೆಂಗಿದ್ರು ರೊಟ್ಟಿ ಅಲ್ವಾ, ಅದನ್ನೇ ಮಾಡಬೇಕು. ಟೀ ಎಲ್ಲ ಕುಡ್ದಾಯಿತು. ರೊಟ್ಟಿ ಹಿಟ್ಟನ್ನು ನಾನು ಹಾಕಿ ಹೋಗಿದ್ದೆ. ಈಗ ಅದನ್ನು ಕೂಡ ನಾದಬೇಕು. ನಾನು ಅಕ್ಕಿ ಹಿಟ್ಟನ್ನು ಸ್ವಲ್ಪ ಜಾಸ್ತಿ ಹಾಕಿರಲಿಲ್ಲ, ಕಮ್ಮಿ ಹಾಕಿದ್ದೆ. ನೋಡಿ ಹಾಕೋಣ ಅಂಥೇಳಿ, ಮತ್ತು ರೊಟ್ಟಿನೂ ಜಾಸ್ತಿ ಮಾಡೋದು ಬೇಡ ಅಂತ ಹೇಳಿ ನಾದಿದೆ. ಆವಾಗ ಸ್ವಲ್ಪ ನನಗೆ ಹಿಟ್ಟು ಬೇಕು ಅಂತ ಅನ್ನಿಸ್ತು. ನಮಗೆ ಗೊತ್ತಾಗುತ್ತೆ ರೊಟ್ಟಿ ಮಾಡಿ ತುಂಬ ಅಭ್ಯಾಸ ಇರೋದಕ್ಕೆ. ಅದಕ್ಕೆ ಮೇಲಿಂದ ನಾನೊಂದು ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡೆ. ಹಂಗೆ ಹಾಕ್ಕೊಂಡ್ರೆ ರೊಟ್ಟಿ ಸ್ವಲ್ಪ ಒರಟು ಬರುತ್ತೆ. ನಾವು ಉಗುರ್ಕಿ ಎಷ್ಟು ಚೆನ್ನಾಗಿ ಮಾಡ್ತೀವೋ ಅಷ್ಟು ಚೆನ್ನಾಗಿ ರೊಟ್ಟಿ ಬರುತ್ತೆ. ಇಷ್ಟೆಲ್ಲ ಹಾಕಿದ್ರೆ ಏನು ಅಷ್ಟು ಒರಟು ಆಗಲ್ಲ, ಆದರೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಸ್ವಲ್ಪ ಒರಟು ಬರುತ್ತೆ. ಹಿಟ್ಟು ಹಾಕಿ ಈಗ ನಾನು ನಾದ್ತಾಯಿದ್ದೀನಿ. ಆ ಕಡೆ ಬದನೆಕಾಯಿ ಕೂಡ ಬೆಂದಿದೆ. ಅದನ್ನು ಕೂಡ ಸಿಪ್ಪೆ ತೆಗೆದು ಯಾವ್ಯಾವ್ದು ಹುಳ ಇದೆ, ಯಾವ್ದಾವ್ದು ಹುಳ ಇಲ್ಲ ಅನ್ನೋದನ್ನು ನೋಡಬೇಕು. ಹುಳ ಇದ್ದರೆ ಅದನ್ನು ಎಸಿಬೇಕು, ಹುಳ ಇಲ್ಲ ಅಂದರೆ ಮಾತ್ರ ಬಜ್ಜಿ ಮಾಡಬೇಕು. ಬದನೆಕಾಯಿ ಹುಳ ಆಗಿದ್ದೆಲ್ಲ ತೆಗೆದು ಚೆನ್ನಾಗಿರೋದನ್ನು ಮಾತ್ರ ಇಟ್ಕೊಂಡಿದ್ದೀನಿ. ಅದಕ್ಕೆ ಸಣ್ಣದಾಗಿ ಹೆಚ್ಚಿರೋ ಈರುಳ್ಳಿ ಹಾಗೆ ಹಸಿಮೆಣಸನ್ನು ಸ್ವಲ್ಪ ಗ್ಯಾಸ್ ಮೇಲೆ ಸುಟ್ಬಿಟ್ಟು ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಹಸಿಮೆಣಸು ಹಾಕಿದ್ದೀನಿ. ಆನಂತರ ಹಾಲು, ಮೊಸರು ಹಾಕಿ ಕೈ ಆಡಿದ್ರೆ ಬದನೆಕಾಯಿ ಬಜ್ಜಿ ರೆಡಿ ಆಗುತ್ತೆ. ನಿಮಗೆಲ್ಲ ಇದು ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ, ನಮಗಂತೂ ತುಂಬಾ ಇಷ್ಟ ಈ ಬಜ್ಜಿ ಅಂದರೆ. ನಾನು ಬದನೆಕಾಯಿ ತಿನ್ನೋದು ಕಮ್ಮಿ ಮಾಡಿದ್ದೀನಲ್ವ, ಇವತ್ತೇನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಆಮೇಲೆ ಯಾಕೋ ಗೊತ್ತಿಲ್ಲ, ಏನೂ ಮಾಡ್ಕೊಳ್ಳಲಿಲ್ಲ. ಚಟ್ನಿ ಪುಡಿನಾದರೂ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಎಷ್ಟು ದಿನದಿಂದ ಅಂದ್ಕೊಂಡಿದ್ದೀನಿ ಗೊತ್ತಾ, ಶ್ರೇಯು ಇದ್ದ ಅಲ್ವಾ, ಅವಾಗಿಂದನೂ ಚಟ್ನಿ ಪುಡಿ ಮಾಡಬೇಕು ಅಂತ ಎಷ್ಟೊಂದು ಸಲ ಅಂದ್ಕೊಂಡಿದ್ದೀನಿ, ಮಾಡೋಕ್ಕೆ ಆಗಲಿಲ್ಲ. ಶ್ರೇಯು ಬರೋದಕ್ಕಿಂತ ಮುಂಚೆ ಸ್ವಲ್ಪ ಮಾಡಿದ್ದೆ, ಅದು ಆವಾಗಲೇ ಖಾಲಿಯಾಗಿ ಹೋಗಿತ್ತು. ಇವಾಗ ನನ್ನ ಹತ್ರ ಚಟ್ನಿ ಪುಡಿಗಳು ಯಾವುದೂ ಇಲ್ಲವೇ ಇಲ್ಲ. ನನಗೆ ಶೇಂಗಾ ಚಟ್ನಿ ಪುಡಿ ಇಷ್ಟ, ಮತ್ತು ಉದ್ದಿನದು ಇಷ್ಟ ಆಗುತ್ತೆ. ಊರಿಗೆ ಹೋದಾಗ ಅಮ್ಮಗೆ ಶೇಂಗಾ ಒಯ್ದುಕೊಟ್ಟು ಮಾಡಿಸ್ಕೊಬರೋಣ ಅಂತಲೂ ಅಂದ್ಕೊಂಡೆ, ನಂಗೆ ಮಾಡೋಕ್ಕೆ ಆಗಿಲ್ಲ. ಹಾಗೆ ಬಟ್ಟೆಗಳೆಲ್ಲ ವಾಶ್ ಮಾಡಿದ್ದು ಒಣಗಿತ್ತು, ಅದನ್ನೆಲ್ಲ ಈಗ ತೆಗೆದಿಟ್ಕೊಂಡ್ರೆ ಮಧ್ಯಾಹ್ನ ಎಡಿಟಿಂಗ್ ಎಲ್ಲ ಮಾಡಿದ್ಮೇಲೆ ಬಟ್ಟೆನೂ ಕೂಡ ಮಡ್ಚ್ಬೋದು ಅಂತ ತೆಗಿತಾ ಇದ್ದೀನಿ. ಆದರೆ ಒಂದೇ ದಿನ ನಾನು ಮಡ್ಚಲ್ಲ, ಇಷ್ಟೆಲ್ಲ ವಾಶ್ ಮಾಡಿರೋದನ್ನು 2 ದಿನನಾದರೂ ತೊಗೊತೀನಿ. ಇಲ್ಲಾಂದರೆ ನಾನು ನಮ್ಮ ಮನೆಯವರು ಸೇರಿ ಮಡ್ಚಿಬಿಟ್ಟು ಆಮೇಲೆ ಅದರ ಜಾಗಕ್ಕೆ ಆಮೇಲೆ ಇಡ್ತೀವಿ. ಈ ಕೆಲಸ ಎಲ್ಲ ಮಾಡಿ ಮುಗಿಸಿದ್ದೆ ಅಲ್ವಾ, ನಮ್ಮ ಮನೆಯವರು ಬರೋ ತನಕ ಸ್ವಲ್ಪ ಬಟ್ಟೆಗಳನ್ನ ಮಡ್ಚೋಣ ಅಂತೇಳಿ ಒಂದಷ್ಟು ಬಟ್ಟೆಗಳನ್ನ ಈಗ ನಾನೇ ಮಡ್ಚ್ತಾ ಇದ್ದೀನಿ. ಕರ್ಚಿಪ್ಗಳು ಏನಾಗಿದ್ದಾವೆ ಅಂದರೆ ಎಲ್ಲಿ ಹೋಗಿದ್ದಾವೆ ಅನ್ನೋದು ಗೊತ್ತಿಲ್ಲ. ಒಂದು 3-4 ಬಿಟ್ಟು ಇನ್ನೆಲ್ಲೂ ಕರ್ಚಿಪ್ಗಳೇ ಕಾಣ್ತಾ ಇಲ್ಲ. ಈ ಸಲ ಶಿವಮೊಗ್ಗ ಹೋದಾಗ ಒಂದು ಸ್ವಲ್ಪ ಕರ್ಚಿಪ್ಗಳು ಕೂಡ ತೊಗೋಬೇಕು. ನಾನು ಯಾವಾಗಲೂ ಏನು ಮಾಡ್ತಾಯಿದ್ದೆ ಅಂದರೆ, ರಜಾ ಶ್ರೇಯು ಬಂದ ಟೈಮಲ್ಲಿ ಒಟ್ಟು ಈ ಜೂನ್ ಒಳಗಡೆ ಒಂದು ಸಲ ನಾನು ಶಿವಮೊಗ್ಗ ಹೋಗ್ತಾಯಿದ್ದೆ. ಹೋಗ್ಬಿಟ್ಟು ಒಂದಷ್ಟು ಟವಲ್ಗಳು, ನನಗೆ ಚಿನ್ನಿಗೆ ಏನೇನು ಬೇಕೋ ಅದು,
ಎಲ್ಲ ಆ ಟೈಮಲ್ಲಿ ತೊಗೊತಾ ಇದ್ದೆ. ಆವಾಗ ನಾನು ಇದಕ್ಕೆ ದಿವಾನಕ್ಕೆ ಏನಾದರೂ ಸೆಟ್ಟು ತೊಗೊಳ್ಳೋದು ಆ ಥರದ್ದೆಲ್ಲ ಮಾಡ್ತಾಯಿದ್ದೆ. ಈ ವರ್ಷ ಹೋಗಲೇ ಇಲ್ಲ ಶಿವಮೊಗ್ಗಕ್ಕೆ. ನಾನು ಅದೇ ಅಂತ ಇದ್ದೆ ನಮ್ಮ ಮನೆಯವರಿಗೆ, ಶ್ರೇಯು ಬಂದಾಗ ಒಂದಿನ ಹೋಗೋಣ ಅಂದರೂ ಹೋಗೋಕ್ಕಾಗಿಲ್ಲ. ಒಂದಿನ ಶಿವಮೊಗ್ಗ ಹೋಗಿ ನನಗೇನೇನು ಬೇಕೋ ಅದೆಲ್ಲ ತೊಗೋಬೇಕು. ಆಮೇಲೆ ಬೆಡ್ಶೀಟ್ ಏನಾದರೂ ತೊಗೊಳೋದಿದ್ರೆ ಈ ಟೈಮಲ್ಲಿ ತೊಗೊತಾ ಇದ್ದೆ. ಈ ಸಲ ಯಾಕೋ ಗೊತ್ತಿಲ್ಲ ಹೋಗೇ ಇಲ್ಲ. ಮತ್ತು ಅಮ್ಮಂಗೆ ನಾನು ವರ್ಷ ಪೆಟಿಕೋಟ್ ಕೊಡಿಸ್ತಾ ಇದ್ದೆ ದಿನ ಹಾಕೋಕ್ಕೆ ಅಂತ. ಅದಕ್ಕೂ ಒಂದು ರೀಸನ್ ಇದೆ, ಆದರೆ ಅದನ್ನು ಹೇಳೋಕ್ಕೆ ನನಗೆ ನಾಚಿಕೆ ಆಗುತ್ತೆ. ಆ ತಪ್ಪಿಗೆ ನಾನು ಅಮ್ಮಂಗೆ ವರ್ಷ ಮನೇಲಿ ಹಾಕೋದಕ್ಕೆ ಪೆಟಿಕೋಟನ್ನು ನಾನು ಕೊಡಿಸ್ತೀನಿ. ಈ ವರ್ಷ ನಾನು ಶಿವಮೊಗ್ಗ ಹೋಗದೆ ಇರೋದಕ್ಕೆ ಅದು ಯಾವುದು ನಾನು ತೊಗೊಂಡಲೇ ಇಲ್ಲ. ಕೆಲವೊಂದು ಸಲ ನಾನೇನಾದರೂ ಸೀರೆ ತೊಗೊಂಡಾಗ ಮ್ಯಾಚಿಂಗು ಅಲ್ಲೇ ಪೆಟಿಕೋಟ್ಗಳನ್ನ ನಾನು ತೊಗೊಂಡ್ಬಿಡ್ತೀನಿ. ಯಾಕಂದರೆ ಹೆಣ್ಮಕ್ಳ ಹತ್ರ ಬೇಕಾದಷ್ಟು ಪೆಟಿಕೋಟ್ಗಳು ಇರುತ್ತೆ. ಇನ್ನೇನು ತೆಳುವಿರೋ ಸೀರೆಗೆ ಮ್ಯಾಚಿಂಗ್ ಬೇಕು ಅಂದರೆ ಮಾತ್ರ ನಾನು ಆ ಥರ ಪೆಟಿಕೋಟ್ಗಳನ್ನ ತಗೊತೀನಿ. ಇಲ್ಲ ಅಂದರೆ ಸುಮ್ಮನೆ ನಾನು ಯಾವುದಾಗುತ್ತೋ ಅದನ್ನೇ ಮ್ಯಾಚ್ ಮಾಡಿ ಹಾಕ್ಕೊಂಡ್ಬಿಡ್ತೀನಿ. ಅಂದರೆ ಈಗ ದಪ್ಪ ಸೀರೆ ಕಾಣದೇ ಇರೋದಕ್ಕೆಲ್ಲ ನಾನು ಯಾವುದೋ ಒಂದು ಕಲರ್ದು ಹಾಕ್ತೀನಿ. ನಾನು ಇದೇ ಕಲರೇ ಬೇಕು ಅಂತ ಹುಡ್ಕೊಂಡು ಹೋಗೋಳಲ್ಲ ನಾನು. ಹಾಗೆ ತಿಂಡಿ ಕೂಡ ಆಯಿತು. ನಾನು ಒಂದು ರೊಟ್ಟಿ ತಿಂದೆ ಅಷ್ಟೇ. ಹಾಗೆ ನಮ್ಮ ಮನೆಯವರು ಡೈನಿಂಗ್ ಟೇಬಲ್ ಮ್ಯಾಟೆಲ್ಲ ಕ್ಲೀನ್ ಮಾಡ್ತೀನಿ ಅಂತ ತೆಗೆದು ಇಟ್ಟಿದ್ದಾರೆ. ಹಾಗೆ ಸೊಪ್ಪು ತರೋದಕ್ಕೆ ಹೇಳಿದ್ದೆ ನಮ್ಮ ಮನೆಯವರಿಗೆ, ಸೊಪ್ಪು ತಂದಿದ್ದಾರೆ. ಹಾಗಾಗಿ ಮೊಸೊಪ್ಪು ಮಾಡ್ತಾಯಿದ್ದೀನಿ. ಹರಿವೆ ಮತ್ತು ಇದು ಮೆಂತೆ ಇರಲಿಲ್ಲ, ಹರಿವೆ ಮತ್ತು ಏನದು ಪಾಲಕ್ ಸೊಪ್ಪು ಇದೆ. ಹಾಗೆ ಈರುಳ್ಳಿನೂ ಕೂಡ ಹೆಚ್ಚಿ ಇಟ್ಕೊಂಡಿದ್ದೀನಿ. ಸೊಪ್ಪು ತುಂಬ ಏನು ಇರಲಿಲ್ಲ, ಎಷ್ಟಿದೆಯೋ ಅಷ್ಟರಲ್ಲೇ ಮಾಡೋಣ ಅಂತ. ನಮ್ಮನೆಯವ್ರಿಗೆ ಏನಂದರೆ ಮೊಸೊಪ್ಪು ಮಾಡಿದಾಗ ನೆಕ್ಸ್ಟ್ ಡೇಗೆ ಅವರಿಗೆ ತುಂಬ ಇಷ್ಟ ಆಗುತ್ತೆ, ಅದನ್ನು ಊಟ ಮಾಡ್ತಾರೆ. ಇವತ್ತು ಎಷ್ಟಿದೆಯೋ ಅಷ್ಟು ಮಾಡಿದೆ, ಸ್ವಲ್ಪ ಬೇಳೆ ಜಾಸ್ತಿ ಹಾಕೋಣ ಅಂತ ಹೇಳಿ ಬೇಳೆನ ಹಾಕಿದ್ದೀನಿ. ಮೊಸೊಪ್ಪಿಗೆ ಗೊತ್ತಲ್ವ, ಎಷ್ಟೇ ಸೊಪ್ಪು ಹಾಕಿದ್ರೂ ಒಂದು ಸ್ವಲ್ಪ ಮಾತ್ರ ಆಗುತ್ತೆ. ತುಂಬ ಚೆನ್ನಾಗಾಗುತ್ತೆ ಮೊಸೊಪ್ಪು. ನಿಮಗೆ ಬೇಕಾದರೆ ತುಂಬ ಯೂಟ್ಯೂಬಲ್ಲಿ ವೀಡಿಯೋಗಳು ಸಿಗುತ್ತೆ, ಆ ಥರ ಮಾಡ್ಕೊಳ್ಳಿ. ನಾನು ಒಂದೇ ವಿಡಿಯೋ ನೋಡಿ ಮಾಡಲ್ಲ, ಒಂದು 2-3 ವೀಡಿಯೋಗಳು ನೋಡಿ ನಂಗೆ ಅದರಲ್ಲಿ ಯಾವ್ದು ಇಷ್ಟ ಆಗುತ್ತೋ ಆ ಥರದ ಮಾಡ್ತೀನಿ. ನಮ್ಮ ಮನೆಯವರಿಗಂತೂ ಭಾಳ ಅಂದರೆ ಭಾಳ ಇಷ್ಟ ಅದು. ಹಾಗೆ ನಾನು ಸೊಪ್ಪುಗಳೆಲ್ಲ ಕ್ಲೀನ್ ಮಾಡಿ ಅದನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಅಡುಗೆ ಮನೆನ ಕ್ಲೀನ್ ಮಾಡಿಕೊಂಡು ನಮ್ಮ ಮನೆಯವರು ಡೈನಿಂಗ್ ಟೇಬಲೆಲ್ಲ ಕ್ಲೀನ್ ಮಾಡಿಕೊಟ್ಟು ಹೋದರು. ಆಮೇಲೆ ನಾನು ಸೊಪ್ಪನ್ನ ಬೇಯೋದಕ್ಕೆ ಹಾಕ್ತೀನಿ. ಸ್ನಾನ ಮುಗಿಸಿ ಬರೋಷ್ಟೊತ್ತಿಗೆ ಅದು ಕೂಡ ಬೆಂದಿರುತ್ತೆ, ಮೊಸೊಪ್ಪು ಮಾಡೋಕ್ಕಾಗುತ್ತೆ. ಹಾಗೆಯೇ ಅನ್ನನೂ ಕೂಡ ಬಿಸಿ ಬಿಸಿ ಇದು ಮಾಡ್ಬೋದು. ನನಗೆ ಮೊಸೊಪ್ಪಿಗೆ ಮುದ್ದೆ ಅಷ್ಟೊಂದು ಇಷ್ಟ ಆಗಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಅನ್ನನೇ ಇಷ್ಟ ಆಗುತ್ತೆ. ನಮ್ಮ ಮನೆಯವ್ರಿಗೂ ಅಷ್ಟೇ, ಮೊಸೊಪ್ಪಿಗೆ ಮುದ್ದೆ ತಿಂತಾರೆ ಕೆಲವೊಬ್ಬರು, ಆದರೆ ನಮ್ಮಿಬ್ಬರಿಗೂ ಯಾಕೋ ಗೊತ್ತಿಲ್ಲ ಅನ್ನ ಇಷ್ಟ ಆಗುತ್ತೆ. ಹಾಗಾಗಿ ನಾನು ಅನ್ನನೇ ಮಾಡ್ತೀನಿ.